ಮಧು, ಸ್ವರ ವೈವಿಧ್ಯದಲ್ಲಿ ಜಾನಕಿಗೆ ಜಾನಕಿಯವರೇ ಸಾಟಿ. ಅವರನ್ನು ಮೀರಿಸುವಂಥವ್ರು ಯಾರೂ ಕೂಡ ಇಲ್ಲ. ಸೊ ಅಂತಹ ಪ್ರತಿಭೆ ಇವತ್ತು ಇಲ್ಲ. ನಿಜಕ್ಕೂ ಭಾರತೀಯ ಸಂಗೀತ ಲೋಕಕ್ಕೆ ತುಂಬಲಾರದಂತಹ ನಷ್ಟ ಇದು. ಈಗ ನಿವಾಸದಲ್ಲಿಯೇ ಪಾರ್ಥಿವ ಇದೆ. ಎಷ್ಟೊತ್ತಿಗೆ ಮಹಾರಾಜ ಕಾಲೇಜಿಗೆ ತೆಗೆದುಕೊಂಡು ಹೋಗಲಾಗುತ್ತೆ? ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ? ಹೌದು ವೀಣಾ, ಖಂಡಿತವಾಗ್ಲೂ ಕೂಡ ಸ್ವರಕ್ಷೇತ್ರಕ್ಕೆ ಬಂದರೆ ನಿಜಕ್ಕೂ ಕೂಡ ಎಸ್ ಜಾನಕಿ ಅವರನ್ನು ಮೀರಿಸುವಂಥವರು ಅಥವಾ ಸರಿಗಟ್ಟುವಂಥವರು ಕೂಡ ಯಾರು ಸಿಕ್ಕೋದಿಲ್ಲ. ಅಂತಹ ಸ್ವರ ಸಾಮ್ರಾಟಿನಿಯವರಿಗೆ ತುಂಬ ಇಷ್ಟವಾದಂಥದ್ದು ಸಾಂಸ್ಕೃತಿಕ ನಗರಿ ಮೈಸೂರು. ಅದರಲ್ಲೂ ಕೂಡ ಸಾಂಸ್ಕೃತಿಕ ಜಿಲ್ಲೆ ಮೈಸೂರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದಕ್ಕೆ ಕೂಡ ಅವರು ಯಾವಾಗಲೂ ಮೈಸೂರಿನಲ್ಲಿ ಹೆಚ್ಚು ಕಾಲ ಕಳೀಲಿಕ್ಕೆ ಇಷ್ಟವನ್ನು ಪಡ್ತಾಯಿದ್ರು. 2002ರಿಂದ ನಿರಂತರವಾಗಿ ಮೈಸೂರು ಜೊತೆಗೆ ಮೈಸೂರಿನ ಸುತ್ತಮುತ್ತಲ ಜಾಗಗಳ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿದ್ದಂಥವರು ತಮ್ಮ ಕೊನೆಯ ಕ್ಷಣಗಳನ್ನು ಮೈಸೂರಿನಲ್ಲೇ ಕಳೆದಿದ್ದಾರೆ. ಜೊತೆಗೆ ಅಂತಿಮ ಯಾತ್ರೆಯನ್ನು ಕೂಡ ಮೈಸೂರಿನಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ವಿಧಿ ಅಂತಲೇ ಕೂಡ ಹೇಳ್ಬೋದು. ನಾನೀಗ ಅವರ ನಿವಾಸದ ಮುಂದೆ ಇದ್ದೀನಿ. ಈ ಒಂದು ನಿವಾಸವನ್ನು ಕೂಡ ನೀವು ನೋಡುವಂಥದ್ದು ಇದು ಅವರ ಅಪ್ಪಟ ಅಭಿಮಾನಿ ನವೀನ್ ಅಂತ ಏನು ಹೇಳಿದರೆ, ಅವರು ಪತ್ರಗಳನ್ನು ಬರೆದು ಎಸ್ ಜಾನಕಿ ಅವರ ಜೊತೆಗೆ ಒಡನಾಟವನ್ನು ಆರಂಭವನ್ನು ಮಾಡ್ತಾರೆ. ಜೊತೆಗೆ ಅವರನ್ನು ನೋಡಲಿಕ್ಕೆ ಬಂದಂಥ ಎಸ್ ಜಾನಕಿ ಅವರಿಗೆ ಮತ್ತು ಅವರ ಮಗ ಮುರಳಿ ಅವರು ಏನಿರ್ತಾರೆ ಅವರೆಲ್ಲರಿಗೂ ಕೂಡ ಮೈಸೂರು ತುಂಬ ಇಷ್ಟ ಆಗುತ್ತೆ. ಕೇವಲ ಈಗ ನೀವು ನೋಡ್ತಾ ಇರ್ತಕ್ಕಂಥ ಈ ಮನೆ ಒಂದೇ ಅಲ್ಲ, ಅದೇ ರೀತಿ ಮೈಸೂರಿನಲ್ಲಿರ್ತಕ್ಕಂಥ ಇನ್ನೂ 2 ಮನೆಗಳಲ್ಲಿ ಅವರಿರ್ತಾರೆ. ಅಂದರೆ ಮಂಡ್ಯದ ಶ್ರೀರಂಗಪಟ್ಟಣದ ಬಳಿ ಇರ್ತಕ್ಕಂತಹ ಮಾದೇಪುರದ ಗೆಸ್ಟ್ ಹೌಸ್ ಏನಿರುತ್ತೆ ಅಲ್ಲೂ ಕೂಡ 3 ವರ್ಷಗಳ ಕಾಲ ಅವರು ಕಾಲ ಕಳೆದಿರ್ತಾರೆ. ಈ ಒಂದು ಮನೆಯಲ್ಲಿ ನಿರಂತರವಾಗಿ ಅವರು 5 ವರ್ಷಗಳಿಂದಲೂ ಕೂಡ ಇದ್ದರು. ಇವರ ಜೊತೆಗೆ ಸುಮಾರು ಒಂದು 30 ವರ್ಷಗಳ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಹೆಚ್ಚು ದಿನಗಳನ್ನ ಕಾಲ ಕಳೀತಾ ಇದ್ರು. ಅದೇ ರೀತಿಯಾಗಿ ಹೈದರಾಬಾದ್ನಲ್ಲೂ ಕೂಡ ಅವರು ಕಾಲ ಕಳೀತಾ ಇದ್ದಂಥವರು. ಕಳೆದ 6 ತಿಂಗಳಿಂದ ಅವರಿಗೆ ಕಾಲಿನ ನೋವು ಜಾಸ್ತಿ ಆದಂಥ ಸಂದರ್ಭದಲ್ಲೂ ಕೂಡ ಅವರು ಇಲ್ಲೇ ಬಂದು ಇದೇ ಮನೆಯಲ್ಲಿ ವಾಸವಾಗಿದ್ದಂಥವ್ರು. ನಿನ್ನೆ ಅವರಿಗೆ ಆದಂತಹ ಕಾಲಿನ ಸಮಸ್ಯೆ ತೀವ್ರ ನೋವೇನಿತ್ತು ಅದರ ಹಿನ್ನೆಲೆಯಲ್ಲಿ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆ ನಂತರದಲ್ಲಿ 7ವರೆಗೆ ಅವರು ಮೃತಪಟ್ಟಿರ್ತಕ್ಕಂಥದ್ದು. ಮಧ್ಯರಾತ್ರಿ 12 ಗಂಟೆಗೆ ಅವರ ಮನೆಗೆ ಪಾರ್ಥಿವ ಶರೀರವನ್ನು ತಂದಿಡಲಾಗಿತ್ತು. ಈಗಲೂ ಕೂಡ ಮನೆ ಒಳಗಡೆ ಅಭಿಮಾನಿಗಳು ಹೋಗಿ ಅಂತಿಮ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ನೀವು ಈ ಕಿಟಕಿಯಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಯಾರಿಗೂ ಕೂಡ ಹೆಚ್ಚಿನ ಅವಕಾಶವನ್ನು ಕೊಟ್ಟಿಲ್ಲ ಒಳಗಡೆ ಹೋಗಲಿಕ್ಕೆ. ಆ ಒಂದು ಹಾಲ್ ಏನಿದೆ ಹಾಲ್ನಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಅದರ ಎದುರುಗಡೆ ಇರತಕ್ಕಂಥ ಫೋಟೋವನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಅವರ ಸ್ವಂತ ಮಗ ಏನಿದ್ದಾರೆ ಮುರಳಿ ಅವರ ಫೋಟೋವನ್ನು ಕೂಡ ಅಲ್ಲೇ ಇಡಲಾಗಿದೆ. ಅದಕ್ಕೆ ಹಾರ ಹಾಕಿರ್ತಕ್ಕಂಥದ್ದನ್ನು ಕೂಡ ಬೆಳಗ್ಗೆಯಿಂದನೂ ಕೂಡ ಸಾರ್ವಜನಿಕರು ಇಲ್ಲಿ ಬಂದು ಎಸ್ ಜಾನಕಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. 8 ಗಂಟೆವರೆಗೂ ಕೂಡ ಇಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಬರುವಂಥವ್ರು ಎಲ್ಲರೂ ನೀವು ಗಮನಿಸ್ಬೋದು, ಹಿರಿಯರಾಗ್ಬೋದು, ಚಿಕ್ಕ ಮಕ್ಕಳಾಗ್ಬೋದು, ಎಲ್ಲರೂ ಕೂಡ ಬರ್ತಾರೆ. ಯಾಕಂದರೆ ಎಸ್ ಜಾನಕಿ ಅವರು ಇಲ್ಲಿ ಅಷ್ಟು ದಿನಗಳಲ್ಲೂ ಕೂಡ ಮೈಸೂರಿನಲ್ಲಿ ಅವರು ಇದ್ದಾರೆ ಅನ್ನೋದೇ ಕೂಡ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಆ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು. ಜೊತೆಗೆ ಯಾರೆಲ್ಲ ಪರಿಚಯಸ್ಥರು ಮನೆಗೆ ಬರ್ತಾ ಇದ್ರು ಅವ್ರನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಮಾತ್ರ ಭಾಳ ಮೆಚ್ಚುವಂಥ ಮಾತು. ಜೊತೆಗೆ ಅವರ ಜೊತೆಗೆ ಕಾಲ ಕಳೆಯುವಂಥದ್ದು, ಊಟವನ್ನು ಮಾಡುವಂಥದ್ದು, ಊಟ ಮಾಡುವಂಥ ಸಂದರ್ಭದಲ್ಲಿ ಅವರೇ ಕೈತುತ್ತನ್ನು ಕೊಡ್ತಿದ್ರು ಅನ್ನೋ ಒಂದು ವಿಚಾರಗಳೆಲ್ಲವೂ ಕೂಡ ಈಗ ಬರ್ತಾ ಇರ್ತಕ್ಕಂಥದ್ದು. ಇನ್ನು 8 ಗಂಟೆಯ ನಂತರದಲ್ಲಿ ಇಲ್ಲಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಏನು ಮಹಾರಾಜ ಕಾಲೇಜು ಮೈದಾನ ಏನಿದೆ ಅಲ್ಲಿಗೆ ತೆಗೆದುಕೊಂಡು ಹೋಗೋದಾಗುತ್ತೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು. ಅಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ನಂತರ 3 ಗಂಟೆ 30 ಕೂಡ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಪಾರ್ಥಿವ ಶರೀರದ ಅಂತಿಮ ದರ್ಶನ ಆದ ನಂತರ ಸುಮಾರು ಇಲ್ಲಿಂದ 18 ಕಿಲೋಮೀಟರ್ ದೂರ ಇರತಕ್ಕಂತಹ ಕಣಿಯನಹುಂಡಿ ಫಾರ್ಮ್ ಹೌಸ್ ಏನಿದೆ ಆ ಫಾರ್ಮ್ ಹೌಸ್ನಲ್ಲಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಆಗುವಂಥದ್ದು. ಅಂದರೆ ಆ ಒಂದು ಫಾರ್ಮ್ ಹೌಸ್ ಕೂಡ ಈ ಒಂದು ಮನೆಯ ಓನರ್ ಅಂದರೆ ಎಸ್ ಜಾನಕಿ ಅವರ ಅಪ್ಪಟ ಅಭಿಮಾನಿಯಾಗಿರ್ತಕ್ಕಂಥ ನೀವಿಲ್ಲಿ ಗಮನಿಸ್ಬೋದು. ಇಲ್ಲಿ ವಿಜುವಲ್ನಲ್ಲಿ ಆ ನವೀನ್ ಏನಿದ್ದಾರೆ ಆ ನವೀನ್ ಅವರ ಫಾರ್ಮ್ ಹೌಸ್ ಆಗಿರ್ತಕ್ಕಂಥದ್ದು. ಅವರದ್ದೇ ಫಾರ್ಮ್ ಹೌಸ್ನಲ್ಲಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಆಗುವಂಥದ್ದು. ಬ್ರಾಹ್ಮಣ ಸಂಪ್ರದಾಯದಂತೆ ಈ ಒಂದು ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ಈಗಾಗಲೇ ಮನೆಯವರು ಎಲ್ಲ ಪ್ಲ್ಯಾನನ್ನು ಮಾಡಿದ್ದಾರೆ. ಇನ್ನು ಎಸ್ ಜಾನಕಿ ಅವರ ಅಂತಿಮ ವಿಧಿವಿಧಾನಗಳೆಲ್ಲವನ್ನು ಕೂಡ ನಡೆಸುವಂಥದ್ದು ಅವರ ಮೊಮ್ಮಗಳಾಗಿರ್ತಕ್ಕಂಥ ಅಪ್ಸರ ಅವರು. ಈಗ ಮೊಮ್ಮಗಳು ಮತ್ತು ಸೊಸೆ ಇಬ್ಬರು ಕೂಡ ಇದೇ ಮನೆಯಲ್ಲಿ ಈಗ ಇರ್ತಕ್ಕಂಥದ್ದು. ಅಂತಿಮ ಕ್ಷಣದ ವಿಧಿವಿಧಾನಗಳು, ಧಾರ್ಮಿಕ ವಿಧಿವಿಧಾನಗಳೇನಿರ್ತವೆ ಅದೆಲ್ಲವನ್ನು ಕೂಡ ಅವರ ಮೊಮ್ಮಗಳಾಗಿರ್ತಕ್ಕಂಥ ಅಪ್ಸರ ಅವರು ನೆರವೇರಿಸ್ತಾರೆ. ವೀಣಾ, ಎಸ್, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.